ನೆತ್ತಿ ಮೇಲೆ ಬಂದ್ರು ಕೂಡ ಇನ್ನೂ ಕೆಲಸ ಮಾಡಕತ್ತೀರಲ್ಲ, ಬರೀ ಊಟ ಮಾಡಕತ್ತಾರೆ. ಓಹೋ, ಬೀರಣ್ಣ ಕೂಡ ಬಂದಿದ್ದಾನೆ. ಏನೇ ಸೀತಾ, ಇವನ ಪರಿಚಯ ನಿನಗೆ ಮೊದಲೇ ಇತ್ತಾ? ಅಯ್ಯೋ ಇಲ್ಲ ರೀ, ದಾರಿಯಲ್ಲಿ ಬರ್ಬೇಕಾದ್ರೆ ಇವ್ರ ಪರಿಚಯವಾಯ್ತು. ರಾಮಣ್ಣ, ನಾನು ಕುರಿಗಳಿಗೆ ಮೇವು ಹಾಕಬೇಕು, ನಾನೇನು ಬರುತ್ತೇನೆ. ಹಾಗೆ ಹೋದರೆ ಹೇಗೆ ಬೀರ? ಮತ್ತೇನು ಮಾಡಲಿ ರಾಮಣ್ಣ? ಏನು ಮಾಡುವುದು ಬೇಡ, ಸುಮ್ಮನೆ ನಮ್ಮ ಜೊತೆ ಕುಳಿತು ಊಟ ಮಾಡು. ಇಲ್ಲ ರಾಮಣ್ಣ, ನಾನು ಊಟ ಮಾಡಿಕೊಂಡು ಬಂದಿದ್ದೀನಿ, ನೀವು ಊಟ ಮಾಡಿ. ಬೀರ, ಸುಮ್ಮನೆ ಕುಳಿತುಕೋ. ಬೀರಣ್ಣ, ಬೇಡ ಅಂದ್ರೆ ನಿಮ್ಮನ್ನ ಯಾರು ಬಿಡೋರು? ಬನ್ನಿ ಊಟ ಮಾಡೋರಂತೆ. ಇಲ್ಲ ಅತ್ತಿಗೆ, ಅದು ಅದು ಬೀರ, ಸುಮ್ಮನೆ ಕುಳಿತುಕೋ, ಊಟ ಮಾಡು. ಸರಿ ಅಣ್ಣ. ರಾಮಣ್ಣ, ಅತ್ತಿಗೆ ಕೈ ರುಚಿ ತುಂಬಾ ಚೆನ್ನಾಗಿತ್ತು, ನಾನೇನು ಬರುತ್ತೇನೆ. ಸರಿಯಪ್ಪ, ಹೋಗಿ ಬಾ. ರೀ, ಬನ್ನಿ ಮನೆಗೆ ಹೋಗೋಣ. ಹೋಗೋಣ ಸೀತಾ. ಅದಕ್ಕೂ ಮೊದಲು ಏನ್ರಿ ಅದು? ಏ ಸೀತಾ, ಈ ನಮ್ಮ ಸುಂದರವಾದ ತೋಟವನ್ನು ನೋಡಿದರೆ ನಿನಗೆ ಏನನ್ನಿಸುತ್ತದೆ? ಏ ಗಾಡಿ ಎಲ್ಲೋ ಬೇರೆ ಕಡೆ ಹೋಗಕತ್ತೈತಲ್ರಿ ಮತ್ತ? ಏನಿಲ್ಲ ಚಿನ್ನ, ನಿನ್ನನ್ನು ಬಿಗಿದಪ್ಪಿ ಮುದ್ದಾಡಬೇಕೆನಿಸುತ್ತದೆ ಅಷ್ಟೇ ನನಗೆ. ಬೇಡ ಅಂತ ಹೇಳಿದವ್ರು ಯಾರು? ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ನನ್ನ ಬೇಡಿ ಬಾರೆ ನನ್ನ ಚದುವೆ ಬಳಿ ಬಂದು ಸಿಹಿ ಮುತ್ತು ನೀಡು. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ.
ಇದೇನು ಶ್ರೀಕಾಂತ, ಇಲ್ಲಿವರೆಗೆ ಬಂದಿದ್ಯಲ್ಲ? ಇಂಥ ಬಡ ಕುಟುಂಬದಲ್ಲಿ ಹುಟ್ಟಿದ ತಪ್ಪಿಗೆ ಬರಲೇಬೇಕಲ್ಲಣ್ಣ. ಯಾಕಪ್ಪ ಮೈದನ, ಯಾಕಪ್ಪ ಈ ರೀತಿ ಮಾತನಾಡ್ತಿರ್ವೆ? ಮತ್ತೇನು ಹೇಳಲಿ ಅತ್ತಿಗೆ, ನನ್ನ ಓದಿಗಾಗಿ ಹಣ ಬೇಕೆಂದು ಹೇಳಿ ಎಷ್ಟೋ ದಿನಗಳಾಯ್ತು. ಅದರ ಬಗ್ಗೆ ನೀವು ವಿಚಾರ ಮಾಡುತ್ತಿಲ್ಲವಲ್ಲ? ಅಮ್ಮ ಶ್ರೀಕಾಂತ, ಹಣಕ್ಕಾಗಿ ನಾನು ಊರೆಲ್ಲ ತಿರುಗಾಡಿದರೂ ಎಲ್ಲಿಯೂ ಹಣ ಸಿಗುತ್ತಿಲ್ಲ. ಸ್ವಲ್ಪ ತಾಳು, ಹೇಗಾದರೂ ಮಾಡಿ ನಿನಗೆ ಹಣ ಕೊಟ್ಟೇ ಕೊಡುತ್ತೇನೆ. ಕೊಡ್ತೇನೆ ಅಂದ್ರೆ ಆಗಲ್ಲಣ್ಣ. ನಾನು ಈಗ ಹೋಗುತ್ತೇನೆ, ನಿಮಗೆ ಕೊಡಲು ಆಗುತ್ತದೆಯೋ ಇಲ್ಲೋ? ಮೈದನ, ನೀನ್ ಮನೆಗೆ ಹೋಗಪ್ಪ. ಹೇಗಾದ್ರೂ ಮಾಡಿ ನಿಮ್ಮ ಅಣ್ಣನವರು ಹಣ ತೆಗೆದುಕೊಂಡು ಬರ್ತಾರೆ. ಸರಿ, ಬೇಗನೆ ಬನ್ನಿ. ಸೀತಾ, ನನ್ನ ತಮ್ಮನ ಓದಿಗೆ ಹಣ ಕೊಡುವ ಶಕ್ತಿ ಕೂಡ ಇಲ್ಲದಂತಾಯ್ತು ಈ ಬಡವನಿಗೆ. ಚಿಂತೆ ಮಾಡಬೇಡಿ, ನಂಬಿದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಆ ಚಂದ್ರಮ್ಮ ತಾಯಿ. ಲೇ ಹುಚ್ಚಿ, ನೀನಿನ್ನು ಆ ತಾಯಿಯನ್ನೇ ನಂಬಿದ್ಯಾ? ಅವಳು ಯಾವತ್ತೋ ಬಡವರನ್ನು ಬಿಟ್ಟು ಶ್ರೀಮಂತರ ಬೆನ್ನು ಹತ್ತಿ ಬಿಟ್ಟಿದ್ದಾಳೆ. ನೋಡಿ, ಮೊದಲು ನಾವು ಮನೆಗೆ ಹೋಗೋಣ. ನಾ ಮನೆಗೆ ಹೋದ್ಮೇಲೆ ಯಾವ್ದಾದ್ರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ದಾರಿ ಇದೆ ಸೀತಾ, ದಾರಿ ಇದೆ. ಆ ದೇಸಾಯ ಕೈಕಾಲಾದರೂ ಹಿಡಿದು ಹಣ ತರುತ್ತೇನೆ. ಬೇಡ ರೀ, ಆ ದುಷ್ಟ ದೇಸಾಯಿ ಸಹವಾಸ ನಮಗೆ ಬೇಡವೇ ಬೇಡ. ಬೇಕಿದ್ರಿ ನಮ್ಮ ಮಾಂಗಲ್ಯವನ್ನು ಅಡವಿಟ್ಟಾದ್ರೂ ಹಣವನ್ನು ತರೋಣ. ಸೀತಾ, ಏನು ಹೇಳ್ತೀವಿ? ಹೌದ್ರಿ, ಮಾಂಗಲ್ಯವನ್ನು ಅಡವಿಟ್ರಿ ಮತ್ತೆ ಬಿಡಿಸ್ಕೊಳ್ಬಹುದು. ಆದ್ರೆ ಆ ದುಷ್ಟ ದೇಸಾಯಿ ಸಹವಾಸ ನಮಗೆ ಬೇಡ ರೀ. ಸರಿ, ಹಾಗಾದ್ರಿ ಮಾಂಗಲ್ಯ ಮಾರುವ ಬದಲು ಮನೆಯಲ್ಲಿದ್ದ ಹಸುವನ್ನು ಬರೋಣ. ಬೇಡ ರೀ, ಅದು ನಮ್ಮ ಮನೆಯ ಕಾಮಧೇನು. ಅದನ್ನು ಮಾರುವುದಕ್ಕಿಂತ ಮಾಂಗಲ್ಯವನ್ನು ಮಾರುವುದೇ ಒಳ್ಳೆಯದು. ಅದು ಹಾಗಲ್ಲ ಸೀತಾ. ನೋಡಿ, ಹಾಗೂ ಇಲ್ಲ ಹೀಗೂ ಇಲ್ಲ. ಮೊದಲು ಮನೆಗೆ ಹೋಗೋಣ ಬನ್ನಿ.